ಈ ವಿಡಿಯೋ ಒಳಗಡೆ ಕೊಲಾಜಿನ್ ಅಂದರೆ ಏನು, ಅದರಿಂದ ನಮ್ಮ ದೇಹಕ್ಕೆ ಆಗುವ ಪ್ರಯೋಜನ ಏನು ಅನ್ನುವ ವಿವರಗಳನ್ನು ನೋಡೋಣ. ಸಹಜವಾಗಿ ನಮ್ಮ ದೇಹಕ್ಕೆ ಪ್ರೋಟೀನ್ ಬಹಳ ಪ್ರಮುಖವಾಗಿದೆ. ನಮ್ಮ ದೇಹಕ್ಕೆ ಒಂದು ಸ್ಟ್ರಕ್ಚರ್ ನೀಡುವುದರಿಂದ ದೇಹಕ್ಕೆ ಎನರ್ಜಿ ಕೊಡುವ ವಿಷಯದವರೆಗೂ ಒಟ್ಟಾರೆ ಪ್ರೋಟೀನ್ ಪಾತ್ರ ಪ್ರಮುಖ ಅಂತ ಹೇಳುವುದರಲ್ಲಿ ಅನುಮಾನವಿಲ್ಲ. ಈ ಪ್ರೋಟೀನ್ ನಮ್ಮ ದೇಹದೊಳಗಡೆ 7 ರೀತಿಯವಾಗಿರುತ್ತದೆ. ಒಂದು ರೀತಿಯ ಪ್ರೋಟೀನ್ ಹಾರ್ಮೋನ್ ಮೇಲೆ ಪರಿಣಾಮವನ್ನು ತೋರಿಸಿದರೆ ಇನ್ನೊಂದು ನಮ್ಮ ಬಾಡಿ ಸ್ಟ್ರಕ್ಚರ್ ಮೇಲೆ ಪರಿಣಾಮವನ್ನು ತೋರಿಸುತ್ತದೆ. ಈ ತರ ಒಂದೊಂದು ರೀತಿಯ ಪ್ರೋಟೀನ್ಗೆ ಒಂದೊಂದು ರೀತಿಯ ವಿಶಿಷ್ಟತೆ ಇರುತ್ತದೆ. ನಮ್ಮ ಸ್ಟ್ರಕ್ಚರ್ ಮೇಲೆ ಪರಿಣಾಮ ಬೀರುವ ಪ್ರೋಟೀನ್ಗೆ ಕೊಲಾಜಿನ್ ಅನ್ನುವ ಪ್ರೋಟೀನ್ ಅತ್ಯಂತ ಪ್ರಮುಖವಾದದ್ದು. ಇದು ಚರ್ಮ, ಮೂಳೆಗಳು, ಹಲ್ಲು, ಸ್ನಾಯುಗಳು ಈ ತರ ದೇಹದೊಳಗಡೆ ಪ್ರತಿ ಆರ್ಗನ್ಗೆ ಅಂದರೆ ಅಂಗಾಂಗಗಳಿಗೆ ಅಗತ್ಯವಿದೆ ಅನ್ನುವುದು ಮಾತು. ಒಂದು ಮಾತಲ್ಲಿ ಹೇಳಬೇಕೆಂದರೆ ಈ ಪ್ರೋಟೀನ್ ಇಲ್ಲಂದರೆ ನಾವು ಒಂದು ರೂಪವಿಲ್ಲದ ಒಂದು ಫುಟ್ಬಾಲ್ ತರ, ಇನ್ನು ಖಚಿತವಾಗಿ ಹೇಳಬೇಕೆಂದರೆ ಮಾಂಸದ ಮುದ್ದೆ ತರಹ ಇರುವುದು ಹೇಳುವುದರೊಳಗೆ ಅನುಮಾನವಿಲ್ಲ. ಹಾಗಾದರೆ ಈ ಕೊಲಾಜಿನ್ ನಮ್ಮ ದೇಹದೊಳಗಡೆ ಮಾಡುವ ಕೆಲಸವೇನು? ಈ ವಿಷಯವನ್ನು ನಾವು ಒಂದು ಸಾರಿ ಪರಿಶೀಲಿಸೋಣ. ಈ ಕೊಲಾಜಿನ್ ನಮ್ಮ ದೇಹ ನಿರ್ಮಾಣಕ್ಕೆ ಪ್ರಮುಖವಾದ ಪಾತ್ರವನ್ನು ಪೋಷಣೆ ಮಾಡುತ್ತದೆ. ಉದಾಹರಣೆಗೆ ಸತ್ತು ಹೋದ ಕಣಗಳಿಗೆ ರೀಪ್ಲೇಸ್ ಮಾಡುವುದಕ್ಕೆ, ನಮ್ಮ ದೇಹದ ಅಂಗಾಂಗಗಳಿಗೆ ಒಂದು ರಕ್ಷಣಾ ಕವಚ ತರ ರೂಪ ಕೊಟ್ಟು ಪ್ರೊಟೆಕ್ಷನ್ ಮಾಡುವುದು, ಹಾಗೇನೆ ಚರ್ಮವನ್ನು ಸುಕ್ಕಗಟ್ಟಲು ಬಿಡದ ಹಾಗೆ ಅಂದರೆ ಬಿಗಿಯಾಗಿ ಮೃದುವಾಗಿ ಇರುವುದಕ್ಕೆ ನೋಡುವುದು, ಇನ್ನು ರಕ್ತ ಹೆಪ್ಪುಗಟ್ಟುವ ವಿಷಯದೊಳಗಡೆ ಕೂಡ ಈ ಕೊಲಾಜಿನ್ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡುತ್ತದೆ. ನಮ್ಮ ದೇಹ ಈ ಕೊಲಾಜಿನ್ ಹೇಗೆ ತಯಾರಿಸುತ್ತದೆ ಅನ್ನುವ ವಿಷಯವನ್ನು ಇವಾಗ ನೋಡೋಣ. ಸಾಧಾರಣವಾಗಿ ಪ್ರೋಟೀನ್ಗಳು ಅಮೈನೋ ಆಸಿಡ್ ಸಂಯೋಜನೆಯಿಂದ ತಯಾರಾಗುತ್ತದೆ ಈ ಕೊಲಾಜಿನ್. ಅದೇ ವಿಧವಾಗಿ ಗ್ಲೈಸಿನ್, ಪ್ರೋಲಿನ್, ಆರ್ಗಿನಿನ್, ಹೈಡ್ರಾಕ್ಸಿ ಪ್ರೋಲಿನ್ ಅಂತಹ ಕೆಲವು ರೀತಿಯಿಂದ ಅಮೈನೋ ಆಸಿಡ್ ಸಂಯೋಜನೆಯಿಂದ ಈ ಕೊಲಾಜಿನ್ ಅನ್ನೋದು ರಚನೆಯಾಗುತ್ತದೆ. ಪ್ರತ್ಯೇಕವಾಗಿ ಈ ಕೊಲಾಜಿನ್ ತಯಾರಿಸುವುದಕ್ಕೆ ದೇಹದೊಳಗಡೆ ಪ್ರತ್ಯೇಕವಾದ ಅಂಗಾಂಗಗಳು ಇರುವುದಿಲ್ಲ. ಆದರೆ ನಮ್ಮ ದೇಹದ ಕಣಗಳಲ್ಲಿ ಫಿಬ್ರೋಬ್ಲಾಸ್ಟ್ ಅಂತಹ ಸ್ಪೆಷಲೈಸ್ಡ್ ಕಣಗಳು ಈ ಪ್ರೋಟೀನ್ ತಯಾರಿಸುತ್ತದೆ. ಈ ಪ್ರೋಟೀನ್ ತಯಾರಿಸುವುದಕ್ಕೆ ಬೇಕಾಗಿರುವ ಅಮೈನೋ ಆಸಿಡ್ ಹೈ ಪ್ರೋಟೀನ್ ಆಹಾರದೊಳಗಡೆ ಹೆಚ್ಚಾಗಿ ಸಿಗುತ್ತವೆ. ನೋಡಿದರಲ್ಲವೇ, ಇದು ನಮ್ಮ ದೇಹದೊಳಗಡೆ ಕೊಲಾಜಿನ್ ತಯಾರಿಸುವ ವಿಧಾನ. ದೇಹದೊಳಗಡೆ ಕೊಲಾಜಿನ್ ಕೊರತೆಗೆ ಪ್ರಮುಖವಾದ ಕಾರಣಗಳೇನು? ಈ ವಿಷಯವನ್ನು ಒಂದು ಸಾರಿ ನೋಡೋಣ. ಈಗ ಈ ಪ್ರೋಟೀನ್ ಕೊರತೆ ಬಗ್ಗೆ ಹೇಳಬೇಕೆಂದರೆ ಸಾಧಾರಣವಾಗಿ ವಯಸ್ಸು ಹೆಚ್ಚಾಗುವ ಜೊತೆಗೆ ಸ್ವಲ್ಪ ಅಸಮಾನತೆ ಬರುತ್ತಾ ಇರುತ್ತದೆ. ಸಾಮಾನ್ಯವಾಗಿ ಮಾಡುವ ಕೆಲಸದಲ್ಲಿ ಕೂಡ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇರ್ತೀವಿ ನಾವು. ಇದೇ ಕ್ರಮದೊಳಗಡೆ ವಯಸ್ಸಿನ ಜೊತೆಗೆ ದೇಹದೊಳಗಡೆ ಕೊಲಾಜಿನ್ ಪ್ರೋಟೀನ್ ಕಡಿಮೆ ಆಗುತ್ತಾ ಹೋಗುತ್ತೆ. ಅದಕ್ಕೆ ಹಿರಿಯರಿಗೆ ಚರ್ಮದೊಳಗಡೆ ಸುಕ್ಕುಗಳು ಬರುವುದು, ಹಾಗೇನೆ ಲೂಸ್ ಆಗುವ ಸ್ಕಿನ್ ಅನ್ನು ನಾವು ನೋಡುತ್ತಾ ಇರುತ್ತೇವೆ. ಆದರೆ ಈ ಮಧ್ಯೆ ಯೌವನದಲ್ಲಿ ಕೂಡ ಈ ಕೊಲಾಜಿನ್ ಕೊರತೆ ನೋಡುತ್ತಾ ಇದ್ದೀವಿ. ಎಲ್ಲರಲ್ಲಿ ಈ ಕೊಲಾಜಿನ್ ಕೊರತೆಗೆ ಮುಖ್ಯವಾದ ಕಾರಣ 4S ಅಂತ ಹೇಳಬಹುದು ನಾವು. 4S ಅಂದರೆ ಮೊದಲಿಗೆ ಸನ್ಲೈಟ್, ಸೂರ್ಯನ ಕಿರಣದೊಳಗಡೆ ಇರುವ ಈ ಅಲ್ಟ್ರಾವೈಲೆಟ್ ರೇಸ್ ಅನ್ನುವ ಮಾತು. ಇದರ ಪರಿಣಾಮ ನಮ್ಮ ಮೇಲೆ ಬೀಳದ ಹಾಗೆ ಎಚ್ಚರಿಕೆ ವಹಿಸುವ ಅಗತ್ಯವಿದೆ. ಎರಡನೆಯದು ಶುಗರ್, ಹೆಚ್ಚಾಗಿ ಕೃತಕವಾದ ಶುಗರ್ ತೆಗೆದುಕೊಳ್ಳುವುದು ನಿಯಂತ್ರಿಸುವ ಅಗತ್ಯವಿದೆ. ಮೂರನೆಯದು ಸ್ಮೋಕಿಂಗ್, ಧೂಮಪಾನ ಮಾಡುವುದರಿಂದ ಈ ಕೊಲಾಜಿನ್ ಕೊರತೆ ಬರುವುದು ಅಪಾಯವಿದೆ. ಕೊನೆಯದಾಗಿ 4ನೆಯದು ಸ್ಟ್ರೆಸ್, ಅಂದರೆ ಹೆಚ್ಚಾಗಿ ಒತ್ತಡಕ್ಕೆ ಒಳಗಾಗುವುದು. ಈ 4 ಕಾರಣದಿಂದಲೇ ಈ ಕೊಲಾಜಿನ್ ಕೊರತೆ ಹೆಚ್ಚಾಗುವ ಅವಕಾಶಗಳು ಹೆಚ್ಚಿರುತ್ತದೆ ಅನ್ನುವುದು ಮಾತು. ಕೊಲಾಜಿನ್ ಕೊರತೆ ಇದ್ದರೆ ಎದುರಿಸುವ ಸಮಸ್ಯೆಗಳೇನು? ಈ ವಿವರಗಳನ್ನು ನೋಡೋಣ. ಈ ಕೊಲಾಜಿನ್ ಕೊರತೆಯಿಂದ ಮುಖ್ಯವಾದ ಸಮಸ್ಯೆಗಳನ್ನು ನೋಡಿದಾಗ ಇದರಿಂದ ಏಜಿಂಗ್ ಸಮಸ್ಯೆ ತಕ್ಷಣವಾಗಿ ಆರಂಭವಾಗುತ್ತದೆ. ಅಂದ್ರೆ ಯೌವನದಲ್ಲಿರುವಾಗಲೇ ಚರ್ಮವು ಮಡಚಿಕೊಳ್ಳುತ್ತದೆ, ಬಾಡಿ ಸ್ಟ್ರಕ್ಚರ್ ವೀಕ್ ಆಗುವುದು ನಡೆಯುತ್ತಾ ಇರುತ್ತದೆ. ಇದಲ್ಲದೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಕೀಲು ನೋವುಗಳು, ಹಲ್ಲಿನ ಸಮಸ್ಯೆಗಳು ಕೂಡ ಈ ಪ್ರೋಟೀನ್ ಕೊರತೆಯಿಂದ ಬರುವ ಚಾನ್ಸ್ ಹೆಚ್ಚಿರುತ್ತದೆ ಅಂತ ಅನೇಕ ವರದಿಗಳು ಹೇಳುತ್ತಿವೆ. ಅಲ್ಲದೆ ಹೊಡೆತ ಬಿದ್ದಾಗ ಆ ಗಾಯವು ಕಡಿಮೆ ಆಗುವುದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಈ ಸ್ನಾಯುಗಳು ದಣಿದಾಗ ಆಮೇಲೆ ರಿಕವರಿ ಬಹಳ ಸ್ಲೋ ಆಗಿ ಆಗುವುದು ಈ ಕೊಲಾಜಿನ್ ಕೊರತೆಯಿಂದ ಅಂತ ಪತ್ತೆ ಹಚ್ಚಲಾಯಿತು. ಯಾವ ಆಹಾರದಿಂದ ಈ ಕೊಲಾಜಿನ್ ನಮಗೆ ಸಿಗುತ್ತದೆ? ಈ ಕೊಲಾಜಿನ್ ಸಪ್ಲಿಮೆಂಟರಿ ರೂಪದಿಂದ ಕೆಲವರು ತೆಗೆದುಕೊಳ್ಳುತ್ತಾ ಇರುತ್ತಾರೆ. ಪ್ರಮುಖವಾಗಿ ಆಂಟಿ ಏಜಿಂಗ್ ಅಂದರೆ ವಯಸ್ಸು ಹೆಚ್ಚಿಸದೆ ಯೌವನವಾಗಿ ಕಾಣಿಸುವುದಕ್ಕೆ ಇದನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಆದರೆ ನಿಜವಾಗಿ ಈ ಕೊಲಾಜಿನ್ ಕೊರತೆ ಪ್ರತ್ಯೇಕವಾಗಿ ತೆಗೆದುಕೊಳ್ಳುವುದಕ್ಕಿಂತ ಸಹಜವಾಗಿ ಆಹಾರದಲ್ಲಿ ಸಿಗುವ ಕೊಲಾಜಿನ್ ರಿಚ್ ಫುಡ್ ಡಯಟ್ ಭಾಗವಾಗಿ ಮಾಡಿಕೊಂಡರೆ ಬಹಳ ಉಪಯೋಗವಾಗುತ್ತದೆ. ಈ ಸಿಹಿ ಆಲೂಗಡ್ಡೆ, ಟೊಮ್ಯಾಟೊ, ದ್ರಾಕ್ಷಿಗಳು, ಕಿತ್ತಳೆ ಹಣ್ಣು ಅಷ್ಟೇ ಅಲ್ಲದೆ ನಿಂಬೆ ತರ ಸಿಟ್ರಸ್ ಹಣ್ಣು, ತರಕಾರಿಗಳು, ಬೆಳ್ಳುಳ್ಳಿಗಳಂತಹ ಈ ದೇಹದೊಳಗಡೆ ಕೊಲಾಜಿನ್ ಉತ್ಪತ್ತಿ ಮಾಡುವುದಕ್ಕೆ ಆಶ್ಚರ್ಯಕರವಾಗಿ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮೊಟ್ಟೆಗಳು ಈ ಕೊಲಾಜಿನ್ ವಿಷಯದೊಳಗಡೆ ಒಳ್ಳೆಯ ಸೋರ್ಸ್ ಆಗಿ ನಮಗೆ ಗುರುತಿಸಲಾಗಿದೆ. ಪ್ರಮುಖವಾಗಿ ಈ ಎಗ್ ವೈಟ್ಸ್ ಏನಿದೆಯೋ ಅದರೊಳಗೆ ನೇರವಾಗಿ ಕೊಲಾಜಿನ್ ಒಳಗಡೆ ಇರುವಂತಹ
ಪ್ರೋಲಿನ್ ಅನ್ನುವ ಅಮೈನೋ ಆಸಿಡ್ ಇರುತ್ತದೆ. ಅಷ್ಟೇ ಅಲ್ಲದೆ ಮಾಂಸಾಹಾರ ತಿನ್ನುವರಿಗೆ ಈ ಕೊಲಾಜಿನ್ ಚಿಕನ್ ಮೀನುಗಳಿಂದ ಸಿಗುತ್ತವೆ, ಆದ್ದರಿಂದ ತೊಂದರೆ ಇಲ್ಲ. ಪ್ರಮುಖವಾಗಿ ಈ ಮೀನುಗಳಿಂದ ಬರುವ ಮೆರೈನ್ ಕೊಲಾಜಿನ್ ದೇಹದೊಳಗಡೆ ಸುಲಭವಾಗಿ ಅಬ್ಸಾರ್ಪ್ಷನ್ ಆಗುವ ಅವಕಾಶಗಳಿರುತ್ತದೆ. ಈ ವಿಧವಾಗಿ ಕೊಲಾಜಿನ್ ಕೊರತೆಯಿಂದ ಜಯಿಸಲು ಆಂಟಿ ಏಜಿಂಗ್ ಅಂತ ಸಮಸ್ಯೆಯಿಂದ ಹೊರಬರುವುದಕ್ಕೆ ಸಪ್ಲಿಮೆಂಟ್ ಬದಲಾಗಿ ನಾವು ಆಹಾರದಲ್ಲಿಯೇ ಈ ಕೊಲಾಜಿನ್ ಹೆಚ್ಚಿರುವ ಆಹಾರ ಪದಾರ್ಥವನ್ನು ಭಾಗವಾಗಿ ಮಾಡಿಕೊಂಡರೆ ಉಪಯೋಗವಾಗುತ್ತದೆ. ಎಲ್ಲಕ್ಕಿಂತ ಮೇಲಾಗಿ ಪ್ರಮುಖವಾಗಿ ನಾವು ಇಲ್ಲಿವರೆಗೆ ನಾವು ಹೇಳಿದ 4S ಅಂದರೆ ಸನ್ಲೈಟ್, ಶುಗರ್, ಸ್ಮೋಕಿಂಗ್, ಸ್ಟ್ರೆಸ್ ಅನ್ನು ನಿಯಂತ್ರಿಸಿದರೆ ಈ ಕೊಲಾಜಿನ್ ಕೊರತೆಯಿಂದ ಸುಲಭವಾಗಿ ಹೊರಬರುವ ಅವಕಾಶವಿದೆ. ಆದ್ದರಿಂದ ನಮ್ಮ ದೇಹಕ್ಕೆ ಏನು ಅಗತ್ಯವಿದೆ ಅದನ್ನು ಅರ್ಥ ಮಾಡಿಕೊಂಡು ನಡೆಯೋಣ. ನೈಸರ್ಗಿಕವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡೋಣ. ಥ್ಯಾಂಕ್ ಯು.